ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಸ್ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನೋಡಿ, ಇದು ಬಸ್ಸಾರಿನ ಸೊಪ್ಪು ಮತ್ತು ಬಸ್ಸಾರು. ಹಾಗಾದರೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಲಿಕ್ಕೆ ಇಡೋಣ. ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪು, ಅರಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಈ 3 ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಇನ್ನು ಬೇರೆ ಬೇರೆ ರೀತಿಯ ಸೊಪ್ಪನ್ನು ಹಾಕಿ ಕೂಡ ಬಸ್ಸಾರನ್ನು ಮಾಡಬಹುದು. ಈ ಸೊಪ್ಪಿನ ಉಪಯೋಗಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. 1 ವಿಸಲ್ ಆದರೆ ಸಾಕು. ಈಗ ಅದು ಇನ್ನು ಬೇಯಲಿಕ್ಕೆ ಟೈಮ್ ಬೇಕಾಗಿರೋದ್ರಿಂದ ಅದುವರೆಗೂ ಸ್ವಲ್ಪ ಮೆಣಸಿಕಾಯಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಹಸಿಮೆಣಸಿಕಾಯನ್ನು ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ವಿಸಲ್ ಬರ್ತಾ ಇದೆ. 1 ವಿಸಲ್ ಆದ ತಕ್ಷಣ ಆಫ್ ಮಾಡಬೇಕು ಸ್ಟವ್ವು. ನೋಡಿರಿ, ಸೊಪ್ಪು ಈಗ ಮೆಂತ್ಯ ಸೊಪ್ಪು ಈ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಆ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿರೋಂಥ ಸೊಪ್ಪು. ಹೆಚ್ಚಾಗಿ ಜಾಸ್ತಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದರೆ ಡಯಾಬಿಟಿಸ್ ರೋಗ ಇರೋರಿಗೆ ತುಂಬ ಒಳ್ಳೆಯದು. ಈಗ ಅರಿವೆ ಸೊಪ್ಪು ಏನಪ್ಪ ಅಂದರೆ ಅದು ಕೂಡ ನಮ್ಮ ಶರೀರದಲ್ಲಿ ಉಷ್ಣಾಂಶವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಬೇಸಿಗೆ ಕಾಲದಲ್ಲಿ ಅರಿವೆ ಸೊಪ್ಪು ತುಂಬ ಉಪಯುಕ್ತ. ಈಗ ಮತ್ತು ಸಬ್ಬಸಿಗೆ ಸೊಪ್ಪು ಒಂದು ರೀತಿ ಮೆಡಿಷನ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಶರೀರದಲ್ಲಿ ಏನಾದರೂ ಗಾಯ ಆ ಥರದ್ದು ಏನಾದರೂ ಆಗಿತ್ತು ಅಂದರೆ ಆದಷ್ಟು ಬೇಗ ಗುಣ ಆಗುತ್ತೆ ಆ ಸೊಪ್ಪು ತಿನ್ನೋದ್ರಿಂದ. ಈಗ ಸೊಪ್ಪಿನಿಂದ ಕೇವಲ ಬರೀ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಔಷಧಿಯಾಗಿ ಕೂಡ ಬಳಸ್ಬೋದು. ನೋಡಿ, ಈಗ ಸೊಪ್ಪು ಮತ್ತು ಬೇಳೆ ಬೆಂದಿದೆ. ಇದನ್ನು ಸೊಪ್ಪೆಲ್ಲ ಮೇಲ್ಗಡೆ ತೆಗೆದು ನೀರು ತೆಗೆದುಬಿಟ್ಟು ಸ್ವಲ್ಪ ಬೆಂದಿರೋ ಅಂಥ ತೊಗರಿಬೇಳೆನ ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾರಿಗೆ ಸ್ವಲ್ಪ ಮಾತ್ರ ಹಾಕಬೇಕು ಬೆಂದಿರೋ ಅಂಥ ತೊಗರಿಬೇಳೆ. ಇನ್ನು ಉಳಿದಿರೋ ಅಂಥ ಸೊಪ್ಪು ಬೇಳೆನ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನೀರನ್ನು ತೆಗೆದುಬಿಟ್ಟು ತಣ್ಣಗಾಗಲಿಕ್ಕೆ ಸೊಪ್ಪು ಬೇಳೆನ ಒಂದು ಪ್ಲೇಟಲ್ಲಿ ಹಾಕಿಡಬೇಕು. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬೆಂದಿರೋ ಅಂಥ ಕಾಳಿನ ಜೊತೆಗೆ ಬೇಳೆನ ಜಾರಿಗೆ ಹಾಕಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿಕಾಯನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ತೊಳೆದು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಸ್ವಲ್ಪ ಬೇಕಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡಬಹುದು. ತೆಂಗಿನಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಬಸ್ಸಾರಿಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿನೇ ತುಂಬ ಟೇಸ್ಟ್ ಕೊಡೋದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಆದವು ಇವೆರಡೂ ಕೂಡ ಬಸ್ಸಾರಿಗೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ರುಬ್ಬಿರೋ ಅಂಥ ಮಸಾಲೆನ ನೋಡಿ ಹಾಕ್ಕೊಂಡಿದ್ದೀನಿ ಬೌಲ್ಗೆ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೆನೆ ಹಾಕಿ ಹುಣಸೆಹಣ್ಣ ರಸ ತೆಗೆದು ಹಾಕಿದ್ದೀನಿ. ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಯಾವತ್ತೂ ಕೊನೆಯಲ್ಲೇ ಹಾಕಬೇಕು. ಮೊದಲಿಗೆ ಏನಾದರೂ ತರಕಾರಿ, ಬೇಳೆ, ಸೊಪ್ಪು ಬೇಯಿಸೋದಕ್ಕೆ ಉಪ್ಪು ಆ್ಯಡ್ ಮಾಡಿದ್ವಿ ಅಂದರೆ ಆ ತರಕಾರಿ ಸೊಪ್ಪಲ್ಲಿರ್ತಕ್ಕಂಥ ಪೋಷಕಾಂಶಗಳು ಉಪ್ಪಿನ ಜೊತೆ ಬೆಂದಾಗ ನಾಶ ಆಗ್ತವೆ ಅಂತೇಳ್ಬಿಟ್ಟು ನಾನು ಕೊನೆಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಉಪ್ಪನ್ನು ಅಡುಗೆ ಎಲ್ಲ ಹಾಗೆ ಕೊನೆಯಲ್ಲಿ ಸೇರಿಸ್ಬೇಕು. ಈಗ ಸಾಂಬಾರು ರೆಡಿ ಇದೆ. ಈಗ ಸೊಪ್ಪನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಆಯಿಲ್ಲು ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಆನಂತರ ಒಣಮೆಣಸಿಕಾಯಿ, ಕರಿಬೇವಿದ್ರೂ ಒಗ್ಗರಣೆಗೆ ಕರಿಬೇವು ಹಾಕ್ಬೋದು. ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು ಲೋ ಫ್ಲೇಮಲ್ಲಿ. ಈಗ ಸೊಪ್ಪನ್ನು ನೀರನ್ನೆಲ್ಲ ತೆಗೆದುಬಿಟ್ರು ಫುಲ್ಲು ಡ್ರೈ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಗ್ಗರಣೆ ಫ್ರೈ ಆದ ನಂತರ ಕಾದಿರೋ ಅಂಥ ಒಗ್ಗರಣೆಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಬೇಳೆ ಮತ್ತು ಸೊಪ್ಪು
ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ತುಂಬ ಟೇಸ್ಟ್ ಇರುತ್ತೆ. ನೋಡಿರಿ, ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ನೀರನ್ನು ತೆಗೆದುಬಿಟ್ಟು ಹಿಂಡಿ ಹಾಕಬೇಕು. ಬಸ್ಸಾರು ಮುದ್ದೆಗೆ ತುಂಬ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಈಗ ತುರಿದಿರೋಂಥ ತೆಂಗಿನಕಾಯಿ ತುರಿ, ಈಗ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ. ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಸೂಪರಾಗಿರುತ್ತೆ ನೋಡಿ. ಇದು ಬಸ್ಸಾರು, ಬಿಸಿ ಮಾಡೋ ಅಂಥದ್ದೇನಿಲ್ಲ ಇದು. ಈಗ ಬೇಕಾಗಿರೋವಂಥ ಸಾಮಗ್ರಿಗಳು: ಮೆಂತ್ಯ ಮತ್ತು ಸಬ್ಬಸಿಗೆ ಸೊಪ್ಪು, ಅರಿವೆ ಸೊಪ್ಪು 3 ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ತೊಗರಿಬೇಳೆ, ಜೀರಿಗೆ, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಆಯಿಲ್ಲು, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿ ಬಸ್ಸಾರಿಗೆ ಬೇಕಾಗಿರೋದು.